ಆಕ್ನಿ UV ಜೆಲ್ ಸನ್ಸ್ಕ್ರೀನ್. ಸೊ 50+. ನಂದು ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ 50+. ಯೂಶಲಿ ನಾನು ನ್ಯೂಡ್ ಶೇಡ್ನ ಯೂಸ್ ಮಾಡ್ತೀನಿ. ತುಂಬಾ ಜನ ಶೇಡ್ಸ್ನ ಕೇಳಿದ್ರಿ. ಸೊ ಇದು ನಿಮಗೆ 12 ಪೀಸಿನ ಬರುತ್ತೆ. ತುಂಬಾ ಸ್ಮಾಲ್ ಇರೋದ್ರಿಂದ ತುಂಬಾ ಕಾಜಲ್ ನೆಸೆಸರೀಸ್ ಇಲ್ಲ, ಯಾಕಂದ್ರೆ ಇನ್ನೂ ಸ್ಮಾಲ್ ಆಗಿ ಕಾಣಿಸ್ಬಿಡುತ್ತೆ ಹೈ. ಸೊ ನಾನು ಹಂಗಾಗಿ ಜಾಸ್ತಿ ಯೂಸ್ ಮಾಡಿ ಫಿಂಗರ್ಸ್ ಇಂದ ಎಕ್ಸ್ಟ್ರಾ ಏರ್ ತಗೊಂಡು ಎರಡನ್ನು ಆಡ್ ಆನ್ ಮಾಡಬೇಕು. ಆಡ್ ಮಾಡ್ಕೊಂಡು ಹೋಗ್ಬೇಕು. ನಾನು ಯೂಸ್ ಮಾಡಿರೋ ಮೆಗ್ಯಾಸಿಂಗ ಲಿಪ್ಸ್ಟಿಕ್ ಬಂದು ವಾಟರ್ ಪ್ರೂಫ್ ಆಗಿರೋದ್ರಿಂದ ಲಾಂಗ್ ಲಾಸ್ಟಿಂಗ್ ಸ್ಟೇ ಇರುತ್ತೆ. ಇದೀನಿ ಮೇಕಪ್ ಇಷ್ಟ ಆಯ್ತಾ ಏನು ಅನ್ನೋದನ್ನ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ, ಓಕೆನಾ? ಇವಾಗ ನಾನು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ, ಜೊತೆಲಿ ನಿಮ್ನು ಕರ್ಕೊಂಡು ಹೋಗ್ತೀನಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ತುಂಬಾ ಜನ ನನಗೆ ಸಿಂಪಲ್ ಆಗಿ ಮೇಕಪ್ ಬೇಕು ಅಂತ ಕೇಳಿದ್ದೀರಾ. ಸೊ ಅದನ್ನ ನಾನು ಇವತ್ತು ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೇನೆ. ತುಂಬಾ ಜನ ಕೇಳಿದ್ರಿ ಕೂಡ ನನಗೆ ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿ ಇರಬೇಕು. ಆದ್ರೆ ನಾನು ಇವಾಗ ಮಾಡ್ಕೋತಾ ಇರೋದು ಯಾವುದೇ ರೀತಿ ಫೌಂಡೇಶನ್ ಏನು ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ಸಿಂಪಲ್ ಅಂಡ್ ಸಿಂಪಲ್, ತೀರಾ ಸಿಂಪಲ್. ಲೈಕ್ ಅಂದ್ರೆ ಡೈಲಿ ಆಫೀಸ್ ವೇ, ಟೆಂಪಲ್ ಏನಾದ್ರೂ ಹೋಗ್ಬೇಕಿದ್ದಾಗ ರೆಡಿ ಆಗ ಅಂತ ಮೇಕಪ್. ಮೊದ್ಲಿಗೆ ಇವಾಗ ಫೇಸ್ ವಾಶ್ ಎಲ್ಲ ಆಗಿದೆ. ಸೊ ಹಂಗಾಗಿ ನಾನು ವೆಟ್ ವೈಪ್ಸ್ ಇಂದ ಏನು ಫೇಸ್ ನ ಕ್ಲೀನ್ ಮಾಡ್ಕೋತಾ ಇಲ್ಲ. ಫಸ್ಟ್ ನಾನು ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಪ್ಯಾಕ್ದು ಆಕ್ವಾ ಬ್ಲಾಸ್ಟ್. ಇದು ಬಂದು ನಿಮಗೆ ಕಾಂಬಿನೇಷನ್ ಆಯಿಲಿ, ಸೊ ಆಲ್ ಸ್ಕಿನ್ ಟೈಪ್ ನ ಯೂಸ್ ಮಾಡ್ಬೋದು ನೀವು. ಸೊ ಕ್ರೀಮಿ ಬೇಸ್ ಬಂದು ನಿಮಗೆ ಡ್ರೈ ಸ್ಕಿನ್ ಅವ್ರಿಗೆ ಯೂಸ್ ಮಾಡಿ. ಸೊ ಆಲ್ ಸ್ಕಿನ್ ಟೈಪ್ ಆದ್ರೆ ಇದನ್ನ ಯೂಸ್ ಮಾಡ್ಬೋದು. ಅಂಡ್ ಆಲ್ ಸ್ಕಿನ್ ಟೈಪ್. ಮತ್ತೆ ಇದರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಸೊ ವಾಟರ್ ಪ್ರೂಫ್ ಮೇಕಪ್ಗೆ ಯೂಸ್ ಆಗುತ್ತೆ. ಮತ್ತೆ ಆಲ್ ಸ್ಕಿನ್ ಟೈಪು, ಅದರಲ್ಲೂ ಆಯಿಲಿ ಸ್ಕಿನ್ ಅಂಡ್ ಕಾಂಬಿನೇಷನ್ಗೆ ತುಂಬಾ ಚೆನ್ನಾಗಿ ಸೂಟಬಲ್ ಆಗುತ್ತೆ. ಸೊ ಜಸ್ಟ್ ಒಂದು ಮಸಾಜ್ ಇರಬೇಕು. ಸಿಂಪಲ್ ಅಂದ್ರೆ ಸಿಂಪಲ್ ಗೈಸ್, ತೀರಾ. ಮತ್ತೆ ಆಕ್ನಿ UV ಜೆಲ್ ಸನ್ಸ್ಕ್ರೀನ್. ಇದು ಆಕ್ನಿ UV ಜೆಲ್ ಸನ್ಸ್ಕ್ರೀನ್. ಸೊ 50+. ನಂದು ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ 50+ ಇದೆ. ಲೈಕ್ ಕೆಲವ್ರದ್ದು ಸ್ಕಿನ್ ಟೈಪ್ ಮೇಲೆ ಹೋಗುತ್ತೆ. ನೀವು ಚೆಕ್ ಮಾಡಿಸ್ಕೊಂಡು ತಗೋಬೇಕು. ಡಾಕ್ಟರ್ ಕನ್ಸಲ್ಟ್ ಮಾಡಿ ಇದನ್ನ ಯೂಸ್ ಮಾಡ್ಬೇಕು ನೀವು. ಲೈಕ್ ಕೆಲವ್ರು ಏನ್ ಅನ್ಕೋತೀರಾ, ಆಲ್ ಸ್ಕಿನ್ ಟೈಪ್ ಯೂಸ್ ಮಾಡ್ಬೋದು ಇದನ್ನ ಅಂತ ಅನ್ಕೋತೀರಾ, ಬಟ್ ಯೂಸ್ ಮಾಡಬಾರ್ದು. ಆಚೆ ಹೋದ್ರೆ ಮಾತ್ರ ಇದನ್ನ ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ, ಬಟ್ ಮನೇಲಿದ್ದಾಗ್ಲೂ ಯೂಸ್ ಮಾಡ್ಬೇಕು. ಸೊ ಲೈಟಿಂಗ್ ಕೆಳಗಡೆ ಎಲ್ಲ ಓಡಾಡ್ತಾ ಇರ್ತೀವಿ. ಕ್ರೀಮ್ ಆಯ್ತು. ದೆನ್ ಲಿಪ್ ಬಾಮ್. ಶಬಾಮೇಡ್ ಅವ್ರದ್ದು ಲಿಪ್ ಬಾಂಬು, ಫ್ಲೇವರು ಚೆರಿ. ಸೊ ನೀವು ಬೇಕಂದ್ರೆ ಸ್ವಲ್ಪ, ಈಗ ಆಯಿಲ್ ಫಾರ್ಮ್ ಇದೆ ಅದೆಲ್ಲ ಡ್ರೈ ಆದ್ಮೇಲೆ ಬೇಕಿದ್ರೆ ನೀವು ಕಾಂಪ್ಯಾಕ್ಟ್ ನ ಯೂಸ್ ಮಾಡ್ಬೋದು. ಸೊ ಇವಾಗ ಐಬ್ರೋ ಫಿಲ್ಲಿಂಗ್. ಸೊ ಫಿಲ್ಲಿಂಗ್ ಇಲ್ಲಿರ್ಬೇಕು, ಬಟ್ ಇಲ್ಲಿ ನ್ಯಾಚುರಲ್ ಆಗಿರ್ಬೇಕು. ಸೊ ನಾನು ಇದನ್ನ ಪೌಡರ್ ಬೇಸ್ ಯೂಸ್ ಮಾಡ್ತೀನಿ, ಪ್ಯಾಕ್. ಸೊ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ಲಿಲ್ಲ ನನಗೆ. ಪ್ರಾಡಕ್ಟ್ ತುಂಬಾ ಡೆಪಾಸಿಟ್ ಮಾಡಬಾರ್ದು.
ನೆಕ್ಸ್ಟ್ ಮಸ್ಕರ. ಮೆಕೆಸೆಮಿಯಾದು ಲಿಪ್ಸ್ಟಿಕ್ ನಂಬರ್ 2. ಯೂಶಲಿ ನಾನು ನ್ಯೂಡ್ ಶೇಡ್ನ ಯೂಸ್ ಮಾಡ್ತೀನಿ. ತುಂಬಾ ಜನ ಶೇಡ್ಸ್ನ ಕೇಳಿದ್ರಿ. ಸೊ ಇದು ನಿಮಗೆ 12 ಪೀಸಿನ ಬರುತ್ತೆ, 1000+ ಇದೆ. ನೀವು ಅದನ್ನ ಬೈ ಮಾಡಿದ್ರೆ ಬೆಟರ್ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಯಾವುದೇ ರೀತಿ ತೀರಾ ಡಾರ್ಕ್ ಕಲರ್ನ ಯೂಸ್ ಮಾಡಿಲ್ಲ, ನ್ಯೂಡ್ ಕಲರ್ನ ಯೂಸ್ ಮಾಡಿದ್ದೀನಿ ನಾನು. ಇವಾಗ ನಿಮಗೆ ಅವಶ್ಯಕತೆ ಇದ್ರೆ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ಬೋದು. ನಾನು ಬಂದು ಮ್ಯಾಕ್ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಸ್ಕಿನ್ ಟೋನ್ಗೆ NC40 ಆಗುತ್ತೆ. ಸೊ ಡಿಪೆಂಡ್ಸ್ ಆನ್ ಸ್ಕಿನ್ ಟೈಪ್. ಸ್ಕಿನ್ ಟೋನೇ ಬೇರೆ, ಸ್ಕಿನ್ ಟೈಪೇ ಬೇರೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೊ ನೀವು ವೆಟ್ ಇದ್ದಾಗ ಕಾಂಪ್ಯಾಕ್ಟ್ ಹಾಕಿದ್ರೆ ಅಷ್ಟು ಕೂರಲ್ಲ ಅದು. ಸ್ವಲ್ಪ ನೆಕ್ ಮ್ಯಾಚ್ ಮಾಡ್ಕೋತಾ ಇದ್ದೀನಿ. ದೆನ್ ಸ್ವಲ್ಪ ಲಿಪ್ಸ್ಟಿಕ್ನ ತಗೊಂಡು ಫಿಂಗರ್ಸ್ ಹ್ಯಾಂಡಿಗೆ ಹಾಕೊಂಡು ಅವಶ್ಯಕತೆ ಇದ್ರೆ ಸ್ವಲ್ಪ ಐಸ್ ಮೇಲೆ ಓನ್ಲಿ ನ್ಯೂಡ್ ಶೇಡ್. ಸೊ ದೆನ್ ಮತ್ತೆ ಮಸ್ಕರ ಹಾಕೋತಾ ಇದ್ದೀನಿ. ಏನಕಂದ್ರೆ ಕಾಂಪ್ಯಾಕ್ಟ್ ಯೂಸ್ ಮಾಡಿದೆ ಅಲ್ವಾ ನಾನು. ಪೌಡರ್ ಎಲ್ಲ ಮೇಲಿರುತ್ತೆ, ಅದಕ್ಕೋಸ್ಕರ ಕಾಂಪ್ಯಾಕ್ಟ್ನ ಯೂಸ್ ಮಾಡಾದ್ಮೇಲೆ ಮತ್ತೆ ಯೂಸ್ ಮಾಡಬೇಡಿ. ಸೊ ಲೈನರ್, ನೆಕ್ಸ್ಟ್ ಕಾಜಲ್. ಸೊ ನನಗೆ ಐಸ್ ತುಂಬಾ ಸ್ಮಾಲ್ ಇರೋದ್ರಿಂದ ತುಂಬಾ ಕಾಜಲ್ ನೆಸೆಸರೀಸ್ ಇಲ್ಲ, ಯಾಕಂದ್ರೆ ಇನ್ನೂ ಸ್ಮಾಲ್ ಆಗಿ ಕಾಣಿಸ್ಬಿಡುತ್ತೆ ಐ. ಸೊ ನಾನು ಹಂಗಾಗಿ ಜಾಸ್ತಿ ಯೂಸ್ ಮಾಡೋದಿಲ್ಲ ಗೈಸ್. ಸೊ ಫೈನಲಿ ನನ್ನ ಮೇಕಪ್ ಮುಗೀತು. ಜಸ್ಟ್ ಸಿಂಪಲ್ ಅಂಡ್ ಎಲಿಗೆಂಟ್. ಸೊ ನೀವು ಡೈಲಿ ಆಫೀಸ್ಗೆ ಕ್ವಿಕ್ ಆಗಿ 5 ಮಿನಿಟ್ಸ್ ಅಲ್ಲಿ ರೆಡಿ ಆಗಿ ಹೋಗ್ಬೇಕು ಅಂತ ಅಂದ್ರೆ ಈ ಮೇಕಪ್ ತುಂಬಾ ಬೆಟರ್ ಅಂತಾನೆ ಹೇಳ್ಬೋದು. ಸೊ ಪ್ರಾಡಕ್ಟ್ ಕೂಡ ಅಷ್ಟೇ, ನಿಮಗೆ ಜಸ್ಟ್ ಒಂದು ಮಾಯಿಶ್ಚರೈಸರ್ ಅಂಡ್ ಸನ್ಸ್ಕ್ರೀನ್, ಲಿಪ್ ಬಾಮ್, ಲಿಪ್ಸ್ಟಿಕ್, ದೆನ್ ಐ ಪೆನ್ಸಿಲ್ ಆದ್ರೂ ಯೂಸ್ ಮಾಡ್ಬೋದು, ಇಲ್ಲ ಐಬ್ರೋಸ್ದು ಕಲರ್ ಆದ್ರೂ ಯೂಸ್ ಮಾಡ್ಬೋದು. ಡಿಪೆಂಡ್ಸ್ ನಿಮ್ ಕನ್ವಿನಿಯೆಂಟ್, ಆ ಟೈಮಿಗೆ ಏನು ಓಕೆ ಆಗುತ್ತೆ ಅದು. ಓಕೆ, ನಾನು ಇವಾಗ ಡ್ರೆಸ್ ಅಪ್ ಆಗಿ ಬರ್ತೀನಿ, ಡ್ರೆಸ್ ಹಾಕೊಂಡು ಬರ್ತೀನಿ. ನೋಡೋಣ ಯಾವ ಥರ ಸೂಟ್ ಆಗುತ್ತೆ ನನ್ನ ಸಿಂಪಲ್ ಮೇಕಪ್ಪಿಗೆ ನನ್ನ ಡ್ರೆಸ್ಸು ಅಂತ ನೋಡೋಣ. ಸೊ ನಾನು ಈ ಡ್ರೆಸ್ನ ವೇರ್ ಮಾಡಿದ್ದೀನಿ. ನಿಮ್ಗೇನಾದರೂ ಈ ಡ್ರೆಸ್ದು ಲಿಂಕ್ ಬೇಕಂತಾರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಸೊ ನಾನು ಕಳ್ಸ್ಕೊಡ್ತೀನಿ ನಿಮಗೆ. ನಾನು ಇವಾಗ ಟೆಂಪಲ್ಗೆ ಹೋಗ್ಬೇಕಿತ್ತು, ಹಂಗಾಗಿ ಟ್ರೆಡಿಷ್ನಲ್ ಆಗಿ ಕುರ್ತಾಸ್ ಹಾಕೊಳ್ಳೋಣ ಅಂತೇಳಿ ಕುರ್ತಾಸ್ನ ಹಾಕೊಂಡಿದ್ದೀನಿ.
ಸೊ ನಂಗೆ ಈ ತರ ರೇರ್ ಕಲರ್ಸ್ ಎಲ್ಲ ಬಂದು ತುಂಬಾನೇ ಇಷ್ಟ ಆಗುತ್ತೆ, ಹಂಗಾಗಿ ಈ ಕಲರ್ನೇ ಹಾಕೊಂಡೆ. ಈಗ ಕ್ವಿಕ್ ಆಗಿ ಒಂದು ಹೇರ್ ಸ್ಟೈಲ್ ಮಾಡ್ಕೊಬಿಡ್ತೀನಿ. ಸೈಡಿಗೆ ಇಟ್ಬಿಡೋಣ. ನಂಗೆ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ ತುಂಬಾ ಲೈಕ್ ಪಡೋ ಅಂತ ಹೇರ್ ಸ್ಟೈಲ್ ಇದು. ಸೊ ಈ ತರ ಸೈಡು ಲೈನ್ ನ ತಗೊಂಡು, ಸೊ ಒಂದ್ ಫಿಂಗರ್ನ ಒಳಗಡೆ ತಗೊಂಡು ಮತ್ತೆ ಇನ್ನೊಂದು ಫಿಂಗರ್ಸ್ ಇಂದ ಎಕ್ಸ್ಟ್ರಾ ಏರ್ ತಗೊಂಡು ಎರಡನ್ನು ಆಡ್ ಆನ್ ಮಾಡ್ಬೇಕು. ಆಡ್ ಮಾಡ್ಕೊಂಡು ಹೋಗ್ಬೇಕು. ಆಫೀಸ್ ಅವ್ರಿಗಂತೂ ತುಂಬಾನೇ ಯೂಸ್ಫುಲ್ ಆಗುತ್ತೆ ಇದು. ಯಾಕಂದ್ರೆ ಯಾವಾಗ್ಲೂ ಪೋನಿ ಫ್ರೀ ಏರು ಬಿಟ್ಟು 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 ಏನಾದ್ರೂ ಒಂದ್ ಡಿಫ್ರೆಂಟ್ ಆಗಿ ಹೇರ್ ಸ್ಟೈಲ್ ಮಾಡ್ಕೋಬೇಕು ಅಂತ ಇದ್ದೇ ಇರುತ್ತೆ. ಸೊ ಇವಾಗ ಇನ್ ಹಾಕೋಬೇಕು. ಈ ಸೈಡ್ ಮಾತ್ರ ಇವಾಗ ನಾನು ಜಸ್ಟ್ ಪಿನ್ ತಗೊಂಡು ಲಾಕ್ ಮಾಡ್ತೀನಿ. ಸೊ ಸ್ವಲ್ಪ ಟೈಟ್ ಆಗಿ ಲಾಕ್ ಮಾಡಬೇಕು, ಇಲ್ಲ ಅಂದ್ರೆ ಬಿಟ್ಟು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹೇರು. ಸೊ ಫೈನಲಿ ಹೇರ್ ಸ್ಟೈಲು ಮುಗೀತು, ಮತ್ತೆ ಮೇಕಪ್ ಆಯ್ತು. ಸಿಂಪಲ್ ಅಂಡ್ ಎಲಿಗೆಂಟ್ ಹೇರ್ ಸ್ಟೈಲ್, ದೆನ್ ಸಿಂಪಲ್ ಅಂಡ್ ಎಲಿಗೆಂಟ್ ಹೇರ್ ಸ್ಟೈಲ್. ಸೊ ನೀವು ಬೇಕಂದ್ರೆ ಇದಕ್ಕೆ ಕರ್ಲ್ ಮಾಡಿ ಕೂಡ ಬಿಟ್ಕೋಬಹುದು, ಇಲ್ಲ ಬ್ರೇಡ್ಸ್ ತರ ಹಿಂದೆ ಎಣ್ಕೋಬಹುದು. ಬಟ್ ನಂಗೆ ಅಷ್ಟು ಬ್ರೇಡ್ಸ್ ಇಷ್ಟ ಇಲ್ಲ. ಸೊ ಇವಾಗ ವೇಲ್ ಹಾಕೋಬಿಡೋಣ. ಕುರ್ತಾಸಿಗೆ ವೇಲ್ ಇದ್ರೇನೆ ಒಂಥರ ಲುಕ್. ಗ್ಯಾಪಲ್ಲಿ ಜ್ಯೂಸ್ ಬಂತು, ಜ್ಯೂಸ್ ಕುಡ್ಕೊಡ್ತೀನಿ. ನಾನು ಯೂಸ್ ಮಾಡಿರೋ ಮೆಗ್ಯಾಸಿಂಗ ಲಿಪ್ಸ್ಟಿಕ್ ಬಂದು ವಾಟರ್ ಪ್ರೂಫ್ ಆಗಿರೋದ್ರಿಂದ ಲಾಂಗ್ ಲಾಸ್ಟಿಂಗ್ ಸ್ಟೇ ಇರುತ್ತೆ. ಸೊ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ, ಮೇಕಪ್ ಇಷ್ಟ ಆಯ್ತಾ ಏನು ಅನ್ನೋದನ್ನ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ, ಓಕೆನಾ? ಇವಾಗ ನಾನು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ, ಜೊತೆಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ಮೇಯ್ನ್ ಆಗಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೆಣ್ಮಕ್ಳಿಗೆ ಬೇಕಾಗಿರೋದೇನು ಕುಂಕುಮ, ಅದನ್ನೇ ಮರ್ತ್ಕೊಬಿಟ್ಟಿದ್ದೀನಿ ನಾನು. ಹಂಗಾಗಿ ಇವಾಗ ಕುಂಕುಮ ತಗೊಂಬಂದೆ, ಗ್ಯಾಪಲ್ಲಿ ಹೋಗಿ. ಇವಾಗ ಒಂದು ಕಳೆವು ಜಾಸ್ತಿ ಆಯ್ತು. ಓಕೆ, ಇವಾಗ ನಮ್ಮ ಮಮ್ಮಿ ಅವರು ಫ್ರೆಶ್ ಅಪ್ ಆಗಿ ಬಂದ್ರು, ಓಡೋದಷ್ಟೇ ಬಾಕಿ. ಇವಾಗ ನಾವಿವಾಗ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಗೈಸ್. ಯಾರೂ ಇಲ್ಲ, ಪೀಸ್ ಆಗೈತೆ. ಇಷ್ಟೊತ್ತಲ್ಲಿ ಬಂದರೆ ನಮ್ಮ ಮಮ್ಮಿಯವ್ರು ಬಂದಿದ್ದಾರೆ ನಮ್ಮ ಜೊತೆ. ಈ ಟೈಮಲ್ಲಿ ಬಂದರೆ ಫ್ರೀಯಾಗೆ ದರ್ಶನ ಮಾಡ್ಕೊಂಡು ನೀಟಾಗಿ ಆರಾಮ್ಸೆ ಪೀಸ್ಫುಲ್ಲಾಗಿ ಹೋಗ್ಬೋದು ದೇವ್ರನ್ನ ನೋಡಿಕೊಂಡು. ತುಂಬಾ ಪೀಸ್ಫುಲ್ ಆಗಿ ದೇವ್ರನ್ನ ಕಣ್ ತುಂಬಾ ನೋಡೋ ತರ ದರ್ಶನ ತುಂಬಾ ಚೆನ್ನಾಗಾಯ್ತು. ತುಂಬಾ ಕ್ರೌಡ್ ಏನಿರ್ಲಿಲ್ಲ, ನಾರ್ಮಲ್ ಕ್ರೌಡ್ ಇತ್ತು. ಒಳಗಡೆ ಹೋಗಿದ್ವಿ, ತುಂಬಾ ಚೆನ್ನಾಗಿ ದೇವಿ ದರ್ಶನ ಆಯ್ತು. ಈ ಟೈಮಲ್ಲಿ ಬಂದ್ರೆ ನಿಜವಾಗ್ಲೂ
ತುಂಬಾ ನೋಡ್ಬೋದು ದೇವ್ರನ್ನ, ಅಷ್ಟು ಚೆನ್ನಾಗಿತ್ತು. ಇವತ್ತಿನ ದಿನ ಹೀಗಿತ್ತು. ಏನ್ ಅನ್ನಿಸ್ತು ಏನು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ದೇವಸ್ಥಾನದಿಂದ ಬಂದು ಸ್ವಲ್ಪ ಅಂಗಡಿಲಿ ಕೆಲಸ ಇತ್ತು, ಹಂಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಇವಾಗ ಊಟ ಮಾಡಿ ಸೊ ಮಲ್ಕೋಬೇಕು. ಇವಾಗ ಫುಲ್ಲು ಟಯರ್ಡ್ ಫೀಲ್ ಗೈಸ್. ಕ್ಲಾಸು ಇರೋದ್ರಿಂದ, ಕ್ಲಾಸ್ ಏನಿಲ್ಲ, ಆಲ್ಮೋಸ್ಟ್ ಹೇರ್ ಸ್ಟೈಲ್ ಕ್ಲಾಸ್ ಇರೋದ್ರಿಂದ ನಂದೇನಿರಲ್ಲ. ಸೊ ಆದ್ರೂ ಸಮ್ಟೈಮ್ಸ್ ನನಗೆ ಕೋಲ್ಡ್ ಆಗ್ಬಿಡುತ್ತೆ, ಅದು ಸ್ಪ್ರೇಗಳ್ದೆಲ್ಲ ಆಗಲ್ಲ. ಸೊ ನನ್ನ ಸ್ಟೂಡೆಂಟು ಕೂಡ ಅದೇ ಹೇಳ್ತಾ ಇರ್ತೀನಿ, ಮಾಸ್ಕ್ ಯೂಸ್ ಮಾಡಿ. ಇವಾಗ ವೈರಲ್ ಫೀವರ್ ಬೇರೆ ತುಂಬಾ ಕಡೆ ಆಗ್ತಿರೋದ್ರಿಂದ ಅವ್ರನ್ನೂ ಕೇರ್ ಮಾಡಬೇಕು. ಸೊ ಹಂಗಾಗಿ ಅವ್ರಿಗೂ ಅದೇ ಹೇಳ್ತಾ ಇರ್ತೀನಿ ನಾನು, ಹೆಲ್ತ್ ಬಗ್ಗೆ ಗಮನ ಕೊಡಬೇಕು ಫಸ್ಟ್ ನಾವು ಅಂತೇಳಿ. ಸೊ ನೀವು ಕೂಡ ಹುಷಾರಾಗಿರಿ, ಯಾಕಂದ್ರೆ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಿದೆ ವೈರಲ್ ಫೀವರ್ ಅಂತ ಹೇಳಿ. ಸೊ ಇವತ್ತಿನ ದಿನ ಒಂಥರ ಖುಷಿ ಆಯ್ತು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಆ್ಯಂಡ್ ಇದರಿಂದ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು ನನಗೆ ಅನಿಸುತ್ತೆ. ಬಟ್ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ನನಗೆ ತಿಳಿಸ್ಕೊಡಿ ಕಮೆಂಟ್ ಮುಖಾಂತರ. ನೆಕ್ಸ್ಟ್ ಯಾವ ಥರ ವಿಡಿಯೋಸ್ ಬೇಕು ಅನ್ನೋದನ್ನ ಹೇಳಿದ್ರೆ ನಿಮ್ಗೆ ಯೂಸ್ಫುಲ್ ಆಗ ಅಂತಂದ್ರೆ ನಾನು ವಿಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ವ್ಲಾಗ್. ಥ್ಯಾಂಕ್ ಯು ಆಲ್, ಬಾಯ್ ಬಾಯ್, ಗುಡ್ ನೈಟ್.